ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯ ಫಲ ಪೋಷಕರಾಗಿದ್ದಾರೆ ವಿಕಿ ಕೌಶಲ್ ಹಾಗೇನೆ ಕತ್ರಿನಾ ಕೈಫ್. ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಕತ್ರಿನಾ ಕೈಫ್. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಖುಷಿಯ ವಿಷಯವನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಗುಡ್ ನ್ಯೂಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. 2021ರಲ್ಲಿ ಮದುವೆಯಾಗಿದ್ರು ವಿಕಿ ಹಾಗೇನೆ ಕತ್ರಿನಾ. ಸಂತಾನಕ್ಕಾಗಿ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನ ನೆರವೇರಿಸಿದ್ರು. ಆಗ ಸಾಕಷ್ಟು ಸುದ್ದಿಯಾಗಿತ್ತು. ಸರ್ಪ ಸಂಸ್ಕಾರ ಮತ್ತೆ ಆಶ್ಲೇಷ ಬಲಿ ಪೂಜೆಯನ್ನ ನೆರವೇರಿಸಿದ್ರು. ಕುಕ್ಕೆಯಲ್ಲಿ ಪೂಜೆ ಆದ್ಮೇಲೆ ಗರ್ಭಿಣಿಯಾಗಿದ್ರು ಕತ್ರಿನಾ. ಇದೀಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಕತ್ರಿನಾ. ಸಂತಾನ ಪ್ರಾಪ್ತಿಗೋಸ್ಕರನೇ ಕುಕ್ಕೆಗೆ ಬಂದು ಪೂಜೆಯನ್ನು ನೆರವೇರಿಸಿದ್ರು ಅಂತ ಚರ್ಚೆಗಳಿತ್ತು. ಫೈನಲಿ ಅದು ಫಲಿಸಿದೆ ಅಂತಾನೂ ಕೂಡ ಸುದ್ದಿಯಾಗಿತ್ತು. ಅವ್ರ ಗರ್ಭಿಣಿ ಅನ್ನೋ ವಿಷಯ ಬಂದಾಗ ಈಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಕತ್ರಿನಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯ ಫಲ ಪೋಷಕರಾಗಿದ್ದಾರೆ ವಿಕಿ ಕೌಶಲ್ ಹಾಗೇನೆ ಕತ್ರಿನಾ ಕೈಫ್. ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಕತ್ರಿನಾ ಕೈಫ್. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಖುಷಿಯ ವಿಷಯವನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಗುಡ್ ನ್ಯೂಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. 2021ರಲ್ಲಿ ಮದುವೆಯಾಗಿದ್ರು ವಿಕಿ ಹಾಗೇನೆ ಕತ್ರಿನಾ. ಸಂತಾನಕ್ಕಾಗಿ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನ ನೆರವೇರಿಸಿದ್ರು. ಆಗ ಸಾಕಷ್ಟು ಸುದ್ದಿಯಾಗಿತ್ತು. ಸರ್ಪ ಸಂಸ್ಕಾರ ಮತ್ತೆ ಆಶ್ಲೇಷ ಬಲಿ ಪೂಜೆಯನ್ನ ನೆರವೇರಿಸಿದ್ರು. ಕುಕ್ಕೆಯಲ್ಲಿ ಪೂಜೆ ಆದ್ಮೇಲೆ ಗರ್ಭಿಣಿಯಾಗಿದ್ರು ಕತ್ರಿನಾ. ಇದೀಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಕತ್ರಿನಾ. ಸಂತಾನ ಪ್ರಾಪ್ತಿಗೋಸ್ಕರನೇ ಕುಕ್ಕೆಗೆ ಬಂದು ಪೂಜೆಯನ್ನ ನೆರವೇರಿಸಿದ್ರು ಅಂತ ಚರ್ಚೆಗಳಿತ್ತು. ಫೈನಲಿ ಅದು ಫಲಿಸಿದೆ ಅಂತಾನೂ ಕೂಡ ಸುದ್ದಿಯಾಗಿತ್ತು. ಅವ್ರ ಗರ್ಭಿಣಿ ಅನ್ನೋ ವಿಷಯ ಬಂದಾಗ ಈಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಕತ್ರಿನಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯ ಫಲ ಪೋಷಕರಾಗಿದ್ದಾರೆ ವಿಕಿ ಕೌಶಲ್ ಹಾಗೇನೆ ಕತ್ರಿನಾ ಕೈಫ್. ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಕತ್ರಿನಾ ಕೈಫ್. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಖುಷಿಯ ವಿಷಯವನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಗುಡ್ ನ್ಯೂಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. 2021ರಲ್ಲಿ ಮದುವೆಯಾಗಿದ್ರು ವಿಕಿ ಹಾಗೇನೆ ಕತ್ರಿನಾ. ಸಂತಾನಕ್ಕಾಗಿ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನ ನೆರವೇರಿಸಿದ್ರು. ಆಗ ಸಾಕಷ್ಟು ಸುದ್ದಿಯಾಗಿತ್ತು. ಸರ್ಪ ಸಂಸ್ಕಾರ ಮತ್ತೆ ಆಶ್ಲೇಷ ಬಲಿ ಪೂಜೆಯನ್ನ ನೆರವೇರಿಸಿದ್ರು. ಕುಕ್ಕೆಯಲ್ಲಿ ಪೂಜೆ ಆದ್ಮೇಲೆ ಗರ್ಭಿಣಿಯಾಗಿದ್ರು ಕತ್ರಿನಾ. ಇದೀಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಕತ್ರಿನಾ. ಸಂತಾನ ಪ್ರಾಪ್ತಿಗೋಸ್ಕರನೇ ಕುಕ್ಕೆಗೆ ಬಂದು ಪೂಜೆಯನ್ನ ನೆರವೇರಿಸಿದ್ರು ಅಂತ ಚರ್ಚೆಗಳಿತ್ತು. ಫೈನಲಿ ಅದು ಫಲಿಸಿದೆ ಅಂತಾನೂ ಕೂಡ ಸುದ್ದಿಯಾಗಿತ್ತು. ಅವ್ರ ಗರ್ಭಿಣಿ ಅನ್ನೋ ವಿಷಯ ಬಂದಾಗ ಈಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಕತ್ರಿನಾ.